ಮಳೆ ನೋಡಿದ್ರೆ ಈ ಪಾಟಿ ಹೋಯ್ತದೆ, ಗದ್ದೆ ಕಡೆ ಹೋಗಂಗೂ ಇಲ್ಲ ಬಿಡಂಗೂ ಇಲ್ಲ. ಅತ್ಲಗೆ ಛತ್ರಿ ಗಿತ್ರಿ ಹಾಕೊಂಡು ಹೋಗಿ ನೋಡ್ಬಾರ್ದೆ, ಬೆಳಿಗ್ಗೆನೆ ಹೋಗಿ ನೀನು ಮಳೆ ಬರ್ತದೆ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಯಾರು ನೋಡಾರು? ಬಿತ್ತನೆ ಬೀಜ ಬೇರೆ ಹಾಕ್ಬೇಕು. ಸುಮ್ಮನೆ ಕುತ್ಕೊಳ್ತೀಯೇನೆ, ಮಳೆ ನೋಡಿದ್ರೆ ಬಿಡ್ತಾನೆ ಇಲ್ಲ, ಛತ್ರಿ ಹಾಕೊಂಡು ಹೋಗ್ಬೇಕಂತೆ. ಮನೇಲಿ ಕುತ್ಕೊಂಡು ಹೇಳಂಗಲ್ಲ, ಹೋಗು ನಿನಗೆ ಅಷ್ಟಿದ್ರೆ. ಹಂಗೆ ಹೇಳಿದ್ರೆ ಒಕ್ಕಲ್ತನ ಆಯ್ತದೆ. ನಾನು ಹೋಗಿ ಹೋಗಿ ನಿನ್ನ ಕಟ್ಕೊಂಡಿದ್ದೀನಲ್ಲ. ಅವರೆಲ್ಲ ಹೋಗೋರು ಮನುಷ್ಯರಲ್ವೇ, ಆ ತಿಮ್ಮಣ್ಣ ಬೋರಣ್ಣ ಎಲ್ಲ. ನಿಂದೇ ಏನು ಸ್ಪೆಷಲ್ಲು? ಎಲ್ರು ಹಂಗೂ ಈಗ ಅಲ್ಲ ಬಿಡಪ್ಪ ನೀನಂತೂ. ಮೆಟ್ನಲ್ಲಿ ಹೊಡಿತೆ ನಿನಗೆ, ಬೇರೆ ಅವ್ರದ್ದು ಉದಾಹರಣೆ ನನಗೆ ಹೇಳಕ್ ಬಂದ್ರೆ. ಸುಮ್ ಕುತ್ಕೋ, ಬಾಯಿ ಮುಚ್ಕೊಂಡಿಲ್ಲ ಅಂದ್ರೆ ಹೋಗಿ ಕೆಲಸ ಇದ್ರೆ ನೋಡು, ಹೋಗು ಒಳಗಡೆ. ಬಂದ್ಬಿಡ್ತಾಳೆ ನನಗೆ ಹೇಳಕ್ಕೆ. ಒಂಚೂರು ಕಾಪಿ ಮಾಡ್ಕೊಡೋಗು. ಗದ್ದೆಗೆ ಹೋಗಿ ಕ್ಯಾಮೆ ನೋಡು ಅಂದರೆ ಕಾಪಿ ಮಾಡಿಕೊಡ್ಬೇಕಂತೆ. ಈಗ 3 ಸಲ ಆಯಿತು ಕಾಪಿ ಮಾಡು ಅಂತ ಹೇಳಿ ಕುತ್ಕೊಳ್ಳೋದೆಯಾ. ಬೆಚ್ಚು ಕುತ್ಕೊಂಡ್ಬಿಡು, ಗದ್ದೆ ಎಲ್ಲ ಹಾಳಾಗಿ ಹೋಗ್ಲಿ ಅತ್ಲಗೆ. ಉಣ್ಣಕ್ಕೇನು ಮಾಡೋದು? ಮಾಡ್ಕೊಳ್ಳಿಲ್ಲ ಅಂದರೆ ಅಷ್ಟೇ ಆಯ್ತು, ಬಾಯಿ ಮುಚ್ಕೊಂಡು ಕುತ್ಕೋ ಈಗ, ಸಾಕು. ಸೊ ಏನು ಮಳೆ ಯಾಕ ಹೊರಗಡೆ? ಏನಿಬ್ರು ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನೇ ಲಕ್ಷ್ಮಿ, ಮಳೆ ಎಲ್ಲ ಬಂದ್ಬಿಟ್ಟಿದೀಯಾ? ಅಯ್ಯೋ, ಈ ಮಳೆದೊಂದು ಎತ್ಲಾಗೂ ಹೋಗಂಗಿಲ್ಲವ, ಹಂಗೆ ಹಿಡಿತಾ ಇದೆ. ಇನ್ನು ಬೇರೆ ಪ್ರದೇಶದಲ್ಲೆಲ್ಲ ಏನು ನಡೀತಾ ಇದ್ದೋ ಟಿ ವಿಯಾಗಿ ನೋಡೋಣ ಅಂದರೆ ಅದೇನೋ ಬರೀ ಜೈಲ್ ಕೇಸೇ ತೋರಿಸ್ತಾವ. ಅತ್ಲಾಗ ಮಳೆ ಇತ್ಲಾಗ ಮಳೆ, ಅಲ್ಲಾಗದೇ ಒಂದು ಇವ್ರು ತೋರಿಸೋದೇ ಒಂದು. ಅಲ್ಲಿ ಆಗ್ತಾ ಇದ್ರೆ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕು, ಹಂಗೆ ತೋರಿಸ್ತಾರವ ಈ ಟಿ ವಿನಾಗ. ಎತ್ಲಾಗೋತ್ನವ ನಿನ್ನ ಗಂಡ? ಮೊನ್ನೆ ಅಂಗಡಿ ಹತ್ರ ಸಿಕ್ಕಿದ್ದ, ಅದಾದ್ಮೇಲೆ ಸಿಕ್ಕೇ ಇಲ್ಲ. ಮಳೆ ಅಲ್ಲ ಅಣ್ಣ, ಎಲ್ಲಿ ಹೊರಗಡೆನೆ ಬರೋಕ್ಕಾಗಲ್ಲ. ಆದ್ರೆ ನಾನು ಏನೋ ವಿಷಯ ಇತ್ತು ಅಂತ ಬಂದೆ. ಅವ್ರ ಮನೆಯಲ್ಲೇ ಇದ್ದಾರೆ, ಕೂತ್ಕೊಂಡಿದ್ದಾರೆ, ಮಕ್ಕಳು ಇದ್ದಾರೆ ಮನೇಲಿ. ಇರಿ ನಾನು ಬರ್ತೀನಿ ಅಂತ ಹೇಳಿ ಬಂದೆ. ಏನ ಲಕ್ಷ್ಮಿ, ಏನೋ ವಿಷಯ ಅಂದೆ, ಏನಾಯ್ತು? ಏನಕ್ಕ ನಾಟಿ ಕರೀಲೇ ಇಲ್ಲ ನಮಗೆ. ಮೊನ್ನೆ ಬೋರಕ್ಕನೂ ಹೇಳ್ತಿದ್ಲು, ಹೋಗಿ ಕೇಳ್ಕೊಂಡು ಬಾರವ್ವ ಒಂದ್ಸಲಿ ಅಂತ ಇತ್ತು. ಇಷ್ಟೊತ್ತಿಗಾಲೇ ಬಿತ್ತನೆ ಬೀಜ ಎಲ್ಲ ಹಾಕಿ ನಾಟಿ ಕರಿಬೇಕಿತ್ತಲ್ಲ, ಇಷ್ಟೊತ್ತಾದ್ರೂ ಕರೀಲಿಲ್ಲ. ಅದಕ್ಕೆ ನಾನೇ ಬಂದು ಕೇಳಿದ್ನವ. ಕೆಲಸನೂ ಇಲ್ಲ, ಮಳೆಗಾಲ ಬೇರೆ, ಏನು ಮಾಡೋದು, ಮನೆಯಾಗ ಆಗ್ಬೇಕಲ್ಲವಾ. ಇವಪ್ಪ ನನ್ನ ಮಾತು ಕೇಳಲಿಲ್ಲ ನೋಡಿದ್ರ. ಆಲ್ರೆಡಿ ಹೆಂಗಸ್ರೆಲ್ಲ ನಾಟಿ ಕೇಳ್ತವ್ರೆ. ಬಿತ್ತನೆ ಬೀಜ ಹಾಕಿದಿದ್ರೆ ಇಟ್ಟೊತ್ತಿಗಾಗಲೇ ನಾಟಿ ಮಾಡ್ಬೋದಿತ್ತು. ಮಾತು ಕೇಳಲ್ಲ, ಏನು ಹೇಳಲ್ಲ, ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ಬೆಷ್ಟನೆ ಕುತ್ಕೊಂಡು ಟೀ ಕುಡಿಯೋದೇ ಕೆಲಸ ಇವಪ್ಪನಿಗೆ. ನೀನೇ ನೋಡ್ತಾ ಇದ್ದಿಲ್ಲಲ್ಲ ಲಕ್ಷ್ಮಿ, ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಇದು ನಾಟಿ ಹಾಕಬೇಕು ಅಂದರೆ ಸುಮ್ಮನೆ ಆಯ್ತದ? ಅದಕ್ಕಿದೆಲ್ಲ ಟ್ಯಾಕ್ಟ್ರಿ ಎಲ್ಲ ಓಡಿಸ್ಬೇಕಲ್ಲವ, ಅದಕ್ಕೂ ಮಳೆ ಬಿಡ್ತಾ ಇಲ್ಲ. ಅವರು ಸ್ವಲ್ಪ ನೀರು ಜಾಸ್ತಿ ಆದರೆ ಟ್ಯಾಕ್ಟ್ರಿ ಹೊಡಿಯೋರು ಹೊಡಿತಿಲ್ಲ. ಅದಕ್ಕೆ ನಿಮ್ಮ ಅಣ್ಣನೂ ಸುಮ್ಮನೆ ಆಗಿದ್ದಾರೆ ಅತ್ಲಾಗೆ. ಓಡಿಸ್ಬೇಕು, ಓಡಿಸ್ದಾಗ ನಿಮಗೆ ಹೇಳ್ತೀನಿ ತಗೊಳ್ಳೆ, ಬೇರೆ ಯಾವ ಬ್ಯಾಚ್ಗೂ ಹೇಳಲ್ಲ. ಸರಿನಾ? ಹೌದು ಕಣವ, ಈ ಮಳೆ ಬೇರೆ ಎಲ್ಲೂ ಬಿಡ್ತಾನೆ ಇಲ್ಲ. ಟ್ಯಾಕ್ಟ್ರಿ ಅವ್ರಿಗೆ 4 ದಿನ ಮುಂಚೆನೇ ಹೇಳಿದ್ದೆ, ಆ ಯಪ್ಪನು ನೀರು ಜಾಸ್ತಿ ಆದರೆ ಬರಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ದೀವಿ ಅತ್ಲಕ್ಕೆ. 1 ವಾರ ಲೇಟ್ ಆದರೂ ಪರವಾಗಿಲ್ಲ ಅವ, ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ನಿಮಗೆ ಹೇಳ್ತೀವಿ ತಗೊಳ್ಳಿ ನಾಟಿಗೆ. ಸರಿ ಅಣ್ಣ, ಹೇಳಿ ನಮಗೆ. ಮುಂಚೆ ಎಲ್ಲ ನಾವು ಮಾಡ್ಕೊಡ್ತಿದ್ವಲ್ಲ, ಚೆನ್ನಾಗಿ ಮಾಡ್ಕೊಟ್ಟಿದ್ವಿ ನಾಟಿ ಎಲ್ಲವ. ಮತ್ತೆ ಗದ್ದೆ ಕೊಯ್ಯೋಕ್ಕೂ ನಾವೇ ಬರ್ತೀವಿ. ನಾಟಿಗೆ ಮತ್ತೆ ಮಿಸ್ ಮಾಡಬೇಡಿ, ಮತ್ತೆ ನಮಗೆ ಹೇಳಿ ಆಯ್ತಾ? ಮತ್ತೇನವ ಸಮಾಚಾರ ಲಕ್ಷ್ಮಿ? ಮಕ್ಕಳೆಲ್ಲ ಶಾಲೆಗೆ ಹೋದ್ರಾ? ಏನು ಮಾಡಿದ್ದೆ ಅಡುಗೆಗೆ? ಎಲ್ಲಿ ಶಾಲೆ ಯಾಕ? 1 ವಾರದಿಂದ ರಜಾ 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 ಅಂತ ತಳ್ಕೊಂಡೆ ಹೋಗ್ತಾರೆ. ಈ ಮಳೆ ಬಂದರೆ ಹಂಗೆ ಮಕ್ಕಳಿಗೆ ಖುಷಿಯೋ ಖುಷಿ. ಇಲ್ಲಿ ಮನೆಯಲ್ಲಿದ್ದು ನಾವು ಪೇಚಾಡೋದು ನೋಡಬೇಕು. ಬೆಳಿಗ್ಗೆ ಆದರೆ ತಿಂಡಿ ಮಾಡು, ಊಟ ಮಾಡು, ನೈಟ್ ಆದರೆ ಊಟ ಮಾಡು, ಅದು ಮಾಡು ಇದು ಮಾಡು ಅಂತ ಸತಾಯಿಸ್ತವೆ ಮಕ್ಕಳು. ಇದ್ರಾಗ ನೋಡಿದ್ರೆ ಕೆಲಸ ಇಲ್ಲ, ಕಾರ್ಯ ಇಲ್ಲವ, ಮನೆಯಲ್ಲೇ ಕುತ್ಕೊಂಡಿದ್ದೀವಿ, ಅದು ಬೇಕು ಇದು ಬೇಕು ಅಂತ ತಲೆ ತಿಂತವೆ. ಅದಕ್ಕೆ ಅವ್ರ ಅಪ್ಪನಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲವ, ನೀನೇ ನೋಡ್ಕೊಳಪ್ಪ ಅಂತ. ಅಡುಗೆ ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದ್ನಕ್ಕ, ಸ್ವಲ್ಪ ಅದೇ ಇತ್ತು. ಊಟ ಮಾಡ್ಕೊಂಡು ಈಗಿನ್ನೂ ಬಂದೆ. ನೀವೇನು ಮಾಡಿದ್ರಿ? ನಾನು ಪಲಾವ್ ಮೊಸರು ಬಜ್ಜಿ ತುಂಬ ದಿನ ಆಗಿತ್ತು ಮಾಡಿ, ಅದಕ್ಕೆ ಮಾಡಿದ್ದೆ. ನಿಮ್ಮಣ್ಣನಿಗೆ ರುಚಿಯಾಗಿ ಮಾಡಿ ಹಾಕ್ಬೇಕವ, ಇಲ್ಲಾಂದ್ರೆ ಒಲ್ಲೆ ಅಂತಾನೆ ನಿಮ್ಮಣ್ಣ. ಹೌದವ ಲಕ್ಷ್ಮಿ, ನಿಮ್ಮಕ್ಕ ಹೇಳ್ತವಳು ನೋಡು, ಕಾಪಿ ಮಾಡು ಅಂದು 2 ತಾಸು ಆಯ್ತು. ಭಾಳ ರುಚಿಯಾಗಿ ಮಾಡಿ ಹಾಕೋಳೆ ಇದ್ದಾಳೆ ನಿಮ್ಮಕ್ಕ. ನಾನು ತಿಂತಾ ಇದ್ದೀನಿ ಕೂತ್ಕೊಂಡು. ಸುಮ್ಮನೆ ಕುತ್ಕೊ ನೀನು. ಅವಳ ಮುಂದೆ ಮಾನ ಮರದಿ ಯಾಕೆ ತಕ್ಕೊಂತೀಯ? ಸುಮ್ಮನೆ ಗದ್ದೆ ಕಡೆ ಹೋಗು ಅಂದರೆ 2 ದಿನ ಆಯಿತು ಹೋಗೇ ಇಲ್ಲ. ಈಗ ನೋಡಿದ್ರೆ ಕಾಪಿ ಗಿಪಿ ಅಂತ ತಗೊಂಡು ಕೂತಿದ್ಯಾ. ಆಗಲೇ ನಿನ್ನ ಮಾನ ಮರ್ಯಾದೆ ಮುಚ್ಚಿದ್ಕೆ ಈಗ ತೆಗಿತಿದ್ಯೇನೋ. ನೋಡು, ಹಿಂಗೆ ಮಾಡ್ತೀನಿ, ನಿನಗೆ ಏನು ಮಾಡ್ತೀನಿ ನೋಡಿ ಈಗ. ಲಕ್ಷ್ಮಿ, ನಿಮ್ಮ ಅಕ್ಕ ತುಂಬಾ ಒಳ್ಳೆ ಕಣವ್ವ. ನಾನು ಕೇಳೋಕೆ ಮುಂಚೆನೇ ಎಲ್ಲ ಮಾಡಾಕ್ತಾಳೆ. ಇಂಥ ಹೆಂಡ್ತಿನ ಪಡಿಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೆ ಒಂದೊಂದ್ಸಲ. ಅಕ್ಕನ ಬಗ್ಗೆ ಗೊತ್ತಣ ತಗೋ, ಎಲ್ಲ ಮಾಡ್ತಾಳೆ ಅಕ್ಕ. ಒಂಚೂರು ಏನು ಕಡಿಮೆ ಮಾಡಲ್ಲ, ಆಗಾಗಲೇ ಮಾಡ್ತಾಳೆ. ನಾವೇ ಒಂಚೂರು ಸೋಂಬೇರಿ. ಏನಾದರೂ ಮಾಡಿಕೊಡು ಅಂತ ಇರ್ಸು ಮುರ್ಸು ಮಾಡ್ತೀವಿ. ಅಕ್ಕ ಹಂಗಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾಳೆ ತಗೊಳ್ಳಿ. ಮನೆಯೇ ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡವಳೆ ಅಕ್ಕ. ಇವ್ರದೊಂದು ನೀನು ಹೇಳು ಇವ್ರದು. ಮತ್ತೆ ಲಕ್ಷ್ಮಿ, ಏನೇ ಅದು ತಿಮ್ಮಣ್ಣನ ಮಗಳದೇನೋ ಹೇಳ್ತಿದ್ರು, ಹೌದಾ? ಏನು ವಿಷಯ ಅಕ್ಕ? ಏನು ತಿಮ್ಮಣ್ಣನ ಮಗಳು ಗೊತ್ತಿಲ್ಲ ನನಗೆ. ಏನೇ ಹಿಂಗೆ ಹೇಳ್ತೀಯಾ? ಅಲ್ಲೇ ಇದೆಯಾ ಗೊತ್ತಿಲ್ಲ ಅಂತೀಯಾ? ಏನೋ ಹೋಗಿದ್ದಾಳಂತಲ್ಲ ಅವಳು ಅವನ ಜೊತೆಗೆ.
ನಿಜ ಗೊತ್ತಿಲ್ಲ ಅಕ್ಕ, ಅವ್ರೇನು ಗುಟ್ಟು ಹೊರಗಡೆ ಬಿಟ್ಕೊಡಾರ? ಏನು ಯಾರ ಜೊತೆ ಹೋಗಳಂತೆ? ನನಗೆ ನಿಜ ಗೊತ್ತಿಲ್ಲವ. ಮತ್ತು ಯಾರಿಗೂ ಹೇಳ್ಬೇಡಿ, ನನಗೂ ಯಾರೋ ಹೇಳಿದ್ರು, ನನಗೂ ಗೊತ್ತಿಲ್ಲ ಅದು ನಿಜವಾ ಅಂತ. ಏನೋ ಅವನು ಸುರೇಶನ್ ಮಗ ಇದ್ದಾನಲ್ಲ ಕಲೇಶ, ಅವನ ಜೊತೆ ಓಡೋಗಿದ್ದಾಳಂತೆ. ಹೌದಾ? ಏನೋ ಹಂಗೆ ಹೇಳ್ತಿದ್ರು. ಆಲೇ ತುಂಬ ದಿನ ಆಯಿತು ಕಣೆ, ಹೇಳ್ತಾ ಇದ್ರು ಆಕಿನೂ ಅವನು ಇಷ್ಟಪಡ್ತಿದ್ದಾರೆ ಅಂತವ. ನಾವೇ ಸುಮ್ಮನೆ ಆಗಿದ್ವಿ, ಏನವ್ವ ಓದೋ ಹುಡುಗ್ರ ಬಗ್ಗೆ ಯಾಕೆ ಮಾತಾಡಬೇಕು ಸುಮ್ಮನೆ ಅಂತವ. ಮೊನ್ನೆ ಅವಳು ಪೀಕಿ ಸಿಕ್ಕಿದ್ಲು, ಅವಳು ಹೇಳ್ತಿದ್ಲು ಹಂಗೆ ಏನೋ ಓಡೋಗಿದಾರಂತೆ ಅಂತವ. ಅದಕ್ಕೆ ಕೇಳಿದ್ನವ. ಹೌದೇ ಅಕ್ಕ, ನನಗೆ ನಿಜ ಗೊತ್ತಿಲ್ಲ. ಅಣ್ಣಂಗೆ ಗೊತ್ತಿರಬೇಕು, ಹೋಟ್ಲ ಹತ್ರ ಬೆಳಿಗ್ಗೆ ಕುತ್ಕೊಂಡು ಮಾತಾಡ್ತಾರಲ್ಲ. ನಮ್ಮ ಹೆಂಗಸ್ರಿಗಿಂತ ಬೇಗನೆ ಗಂಡಸ್ರಿಗೆ ಗೊತ್ತಾಗೋದು ಎಲ್ಲ ಸಮಾಚಾರವ. ಯಾಕಂದ್ರೆ ಅವ್ರು ಬೆಳಿಗ್ಗೆ ಅಲ್ಲಿ ಹೋಟ್ಲ ಹತ್ರ ಮಾತಾಡ್ತಾರಲ್ಲವ, ಅಕ್ಕ ಅಣ್ಣಂಗೆ ಕೇಳಬೇಕಿತ್ತು. ಉಂಕಣವ್ವ, ನನಗೂ ಯಾರೋ ಹಂಗೆ ಹೇಳಿದ್ರು, ನಾನು ಸುಮ್ಮನೆ ಆದೆ ಅತ್ಲಕ್ಕೆ ಏನು ಕೇಳಕ್ಕೆ ಹೋಗಲಿಲ್ಲ. ಏನವ್ವ ಈ ಹುಡುಗರು ಕಾಲದಲ್ಲಿ ಯಾರು ಏನು ಹೇಳಾರು ಹೇಳು? ಈಗಿನ ಕಾಲದ ಹುಡುಗರ ಬಗ್ಗೆ ಹೇಳ್ಬೇಕಾ? ನಿನಗೆ ಗೊತ್ತಲ್ಲ ಹೆಂಗಿರ್ತಾರೆ ಅಂತ. ಓಣ ಏನು ಹೇಳಿನಿ, ಏನು ಪ್ರಯೋಜನ ಹುಡುಗ್ರಂಗೆಯ? ನಮಗೂ ಗೊತ್ತಿರಲಿಲ್ಲ ವಿಷಯವ, ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ನಮಗೂ ಅವ್ರು ಇಷ್ಟಪಡ್ತಿದ್ರಂತ ಮುಂಚೆ ಎಲ್ಲ ಗೊತ್ತಿತ್ತು. ಬೀದಿಲೆಲ್ಲ ಓಡಾಡೋರು ಮಾತಾಡೋರು ನಾವೆಲ್ಲ ನೋಡ್ತಿದ್ವಿ ಕಣ್ಣಾರೆಯ. ಆದರೆ ಓಡೋಗಿದಾರಂತ ಗೊತ್ತಿಲ್ಲವ. ಏನು ಮನೇಲಿ ಒಪ್ಲಿಲ್ವಲ್ಲ, ಏನು ಗೊತ್ತಾಗಲಿಲ್ಲ ಏನೋ ಆಕಿ ಅಮ್ಮ ಅಂತೂ ಮಾಡೋಳು ಏನು ಸೀಮೆಗಿಲ್ಲದ ಮಗಳು ನೀವಳೇ ಎತ್ತವಳೇನೋ ಹಂಗೆ ಮಾಡ್ತಿದ್ಲು. ನನ್ನ ಮಗಳು ಹಂಗೆ ಹಿಂಗೆ ಅಂತವ. ನೋಡಿ ಹೆಂಗಾಯ್ತು, ಹಂಗೆ ಮಾತಾಡೋರು ಮಕ್ಕಳೇ ಹಂಗಾಗೋದು. ಹೌದಕ್ಕ, ಆಕೆ ಅಂತೂ ಭಾಳ ಮೆರೀತಿದ್ಲು ಬಿಡು ಅತ್ಲಗೆ. ಮೊನ್ನೆ ಬಂದಿದ್ಲು ಮೊಸರು ಹಾಕಕ್ಕೆ. ನಾನು ಕೇಳಿದೆ, ಏನಕ್ಕ ಏನು ಊಟ ಮಾಡ್ದ ಅಂತ ಕೇಳಿದೆ. ಯಾಕೆ ಸಪ್ಪಗಾಗಿಲ್ಲವ? ನಾನು ಸುಮ್ಮನೆ ಆದೆ ಅತ್ಲಗೆ. ಏನೋ ಆಗಿರಬೇಕು, ಮನೇಲೇನೋ ಜಗಳ ಪಗಳ ಆಗ್ತಿರ್ತಾವಲ್ಲವ ಗಂಡ ಅಂತಿತ್ತು, ಅದೇನೋ ಆಗಿರಬೇಕು ಅಂತ. ನಂಗೆ ಗೊತ್ತಿಲ್ಲ ಈ ವಿಷಯ ಅಂತವ. ಅದಕ್ಕೆ ಏನೋ ಮತ್ತು ಈಗ ಸಪ್ಪಗಾದ್ರೆ ಏನು ಪ್ರಯೋಜನವ? ಮಕ್ಕಳು ಎತ್ಬಿಟ್ರೆ ಸಾಲದು, ಎಲ್ಲ ನೋಡಬೇಕು ಅವ್ರು ಏನು ಹೋಗ್ತವ್ರೆ ಏನು ಮಾಡ್ತವ್ರೆ ಅಂತವ. ಆ ಹುಡುಗಿಗೆ ಏನು ಹೇಳ್ತಿರ್ಲಿಲ್ಲ ತಗೋ ಈಕಿನು. ಅವಳು ಹುಡುಗಿದೇ ಸಪೋರ್ಟ್ ಹಿಡಿತಿದ್ಲು ಈಕಿನು. ಏನಾದರೂ ಹೇಳಿದ್ರೆ ನಿನ್ನ ಮಗಳು ಅಲ್ಲಿ ಮಾತಾಡ್ತಿದ್ಲು ಅಂತ ಹೇಳೋರ ಮೇಲೆ ಜಗಳಕ್ಕೆ ಬರ್ತಿದ್ಲು ಈಕಿನು. ಏನೋ ಬುದ್ಧಿವಾದ ಕೇಳ್ತವ್ರೆ, ಹೋಗಿ ಕೇಳೋಣ ಮಾಡೋಣ ಅಂತ ಏನೂ ಇರಲಿಲ್ಲ ಈ ಹುಡುಗಿಗಂತೂ. ಏನೋ ಅಕ್ಕ, ಆಕೆ ಸುದ್ದಿಗೂ ಹೋಗಲ್ಲ ನಾವು. ನಮ್ಮ ಆಯಿತು, ನಮ್ಮ ಕೆಲಸ ಆಯಿತು, ನಮ್ದೇನು 108 ಇರ್ತಾವಕ್ಕ. ಅವಳದು ಆಕೆ ಸುದ್ದಿಗೆ ಯಾರು ಹೋಗ್ತಾರೆ? ನಾನೇನು ಕೇಳಕ್ಕೆ ಹೋಗ್ತಿರ್ಲಿಲ್ಲ. ಆಕೆ ಯಾವಾಗಾದರೂ ಹೊರಗಡೆ ಬಂದಾಗ ಮಾತಾಡ್ತಿದ್ವಿ ಹಂಗೆಯ. ಆದರೂ ಸಪ್ಪಗಾಗಿಲ್ಲ ಅಂತ ಹೇಳಿ ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ, ಸುಮ್ಮನೆ ಆದೆ ಅತ್ಲಗೆ. ಹ್ಞೂನವ್ವ, ಈಗಿನ ಕಾಲದಲ್ಲಿ ಯಾರ ಬಗ್ಗೆನೂ ಮಾತಾಡಿದ್ರೆ ಏನೂ ತಪ್ಪಾಯ್ತದೆ. ಅವ್ರವ್ರು ಮಾಡಿದ್ದು ಅವ್ರವ್ರೇ ಅನುಭವಿಸ್ಬೇಕು. ಸುಮ್ಮನಿರೋದೇ ವಾಸಿ. ಮತ್ತು ಏನು ಹುಡುಗಿಗೆಲ್ಲ ಸಲಿಗೆ ಆಗ್ತೀಯಾ ಮುಂದಿನ ವರ್ಷವ? ಈಗ ಆಯ್ತಲ್ಲ 7ನೇ ಕ್ಲಾಸ್ 6ನೇ ಕ್ಲಾಸ್ ನಿನ್ನ ಹುಡುಗಿ. ಅದೇ ಅಕ್ಕ, ನಮ್ಮಂಥವ್ರಿಗೆ ಏನು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತೀನಿ ಮುಂದಿನ ವರ್ಷನೂ. ಅತ್ಲಾಗೆ 10ನೇ ಕ್ಲಾಸ್ವರೆಗೂ ಗೌರ್ಮೆಂಟಲ್ಲೇ ಓದಲಿ, ಆಮೇಲೆ ಬೇಕಿದ್ರೆ ನೋಡೋಣ ಅಂತಕ್ಕ. ನಮ್ಮ ಕೈಲೆಲ್ಲ ಆಗಬೇಕಲ್ಲ, ಉಣ್ಣಕ್ಕೇನೆ ಕಷ್ಟ ಆಯ್ತದೆ. ಈ ಮಳೆಗಾಲದಲ್ಲೂ ಕಷ್ಟ ಬೇರೆ, ಕೆಲಸ ಏನೂ ಇಲ್ಲ. ಆಮೇಲೆ ನೋಡೋಣ. ಏನೋ ಒಬ್ಬಳ ಇದ್ದಾಳೆ ಚೆನ್ನಾಗಿ, ಏನೋ ಎಲ್ಲಿಗೋ ತೊಗೊಂಡೋಗಿ ಹಾಕೋಣ ಅಂತ. ಏನೋ ಇಬ್ಬರಿದಾರವ, ಇಬ್ಬರಿಗೂ ಅದೇ ಥರ ನೋಡಬೇಕು. ಅದಕ್ಕೆ ಇಬ್ಬರಿಗೂ ಗೌರ್ಮೆಂಟಲ್ಲೇ ಓದಿಸ್ತೀನಿ. ಚೆನ್ನಾಗಿ ಓದಿಸ್ತಾರಕ್ಕ, ಪರವಾಗಿಲ್ಲ. ಚೆನ್ನಾಗಿ ಎಜುಕೇಷನ್ ಎಲ್ಲ ಕೊಡ್ತವ್ರೆ, ಅಲ್ಲೇ ಓದಿಸ್ತೀವಿ. ನಮ್ಮವ್ರು ಹೇಳ್ತಿದ್ರು ಅತ್ಲಾಗೆ ಪ್ರೈವೇಟಿಗೆ ಹಾಕೋಣ ಅಂತ. ನಾನಂದೆ ಪ್ರೈವೇಟ್ ಗಿವೇಟ್ ಎಲ್ಲ ಯಾಕೆ, ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ಇಲ್ಲೇ, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಈಗಲೇ. ಇಲ್ಲೇ ಹಾಕೋಣ ಅತ್ಲಾಗೆ SSLC ಇಲ್ಲೇ ಓದಲಿ ಅಂತೇಳಿ ಅಲ್ಲೇ ಕಳಿಸ್ತಿದ್ದೀನಿ. ಈಗ 8ನೇ ಕ್ಲಾಸಿಗೆ ಗೌರ್ಮೆಂಟಿಗೆ ಮತ್ತೆ ಹಾಕ್ಬೇಕು ಈ ಸ್ಕೂಲಿಗೆ. ಉಂಕಣವ, ನಮ್ಮವು 3 ಮಕ್ಕಳು ಈ ಗೌರ್ಮೆಂಟಲ್ಲೇ ಓದಿದ್ದು. ಗೌರ್ಮೆಂಟು ಪ್ರೈವೇಟು ಅಂತ ಏನಿಲ್ಲವ. ಗೌರ್ಮೆಂಟಲ್ಲೂ ಚೆನ್ನಾಗಿ ಎಲ್ಲ ಶಿಕ್ಷಣ ಎಲ್ಲ ಕೊಡ್ತಾರೆ. ನಾವು 3 ಹುಡ್ಗರು ಗೌರ್ಮೆಂಟಲ್ಲೇ ಓದಿದ್ ಕಣವ. ನಾವೆಲ್ಲೂ ಪ್ರೈವೇಟಾಗಿ ಹಾಕಬೇಕು ಅಲ್ಲಿಗೆ ಹಾಕಬೇಕು ಅಂತ ಏನೂ ಹಾಕಲಿಲ್ಲ. ಅವರು ಚೆನ್ನಾಗಿ ಓದಿ ಈಗ ಅವ್ರವ್ರ ಕಾಲ ಮೇಲೆ ನಿಂತಿಲ್ವಾ, ಹಂಗೆ ಗೌರ್ಮೆಂಟಲ್ಲೇ ಓದಲಿ ತಗೋ. ಸುಮ್ಮನೆ ಯಾಕೆ ದುಂಡು ವೆಚ್ಚ ಮಾಡ್ತೀರಾ? ಹೌದು ಅಕ್ಕ, ಸುಮ್ಮನೆ ದುಂಡು ವೆಚ್ಚ ಮಾಡೋದು ಬದಲು ಸುಮ್ಮನೆ ಹಂಗೆ ಗೌರ್ಮೆಂಟಲ್ಲೇ ಓದಿಸಿದ್ರೆ ಮಕ್ಕಳು ನೀಟಾಗಿ ಬುದ್ಧಿ ಕಲಿತವೆ, ಶಾಲೆಗೂ ಹೋಗ್ತವೆ ಕರೆಕ್ಟಾಗಿ. ಅದಕ್ಕೆ ನಾನು ಹಾಗೆ ಹೇಳ್ತಿದ್ದೀನವ. ಮತ್ತೇನಕ್ಕ ಸಮಾಚಾರ? ನಿನ್ನ ಗಂಡಂಗೆ ಹೇಳವ, ಅಲ್ಲೇ ಸಣ್ಣ ಕರಿತಿದ್ದ ಅಂತವ. ತುಂಬ ದಿನ ಆಯಿತು ಸಿಕ್ಕೇ ಇಲ್ಲ, 2 ದಿನ ಆಯಿತು. ನಾನು ಏನೋ ಕೇಳಬೇಕಿತ್ತು, ಬಿತ್ತನೆ ಬೀಜದ ಬಗ್ಗೆ ಏನೋ ಹೋಗ್ಬೇಕಿತ್ತು, ಅದಕ್ಕೆ ಕೇಳು. ಸರಿ ಆಯ್ತು ತಗೋಣ, ಹೇಳ್ತೀನಿ. ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸರಿ ಆಯ್ತಕ್ಕ, ಮಳೆ ಸ್ವಲ್ಪ ಒಳ್ಳೆ ಕೊಡ್ತು, ಅತ್ಲಾಗ ಹೋಗ್ತೀನಿ. ಮತ್ತೆ ಮಳೆ ಹಿಡ್ಕೊಂಡ್ಬಿಟ್ರೆ ಹೋಗೋದೇ ಇಲ್ಲ, ಬಿಡೋದೇ ಇಲ್ಲ. ಅಪ್ಪನೂ ಇದ್ದಾನೆ ಮನೆಯಲ್ಲಿ, ಮತ್ತು ಮಕ್ಕಳು ಇದ್ದಾವೆ, ಏನು ಮಾಡ್ತಿದ್ದಾವೋ ಏನು. ಹೋಗ್ತೀನಿ ಅತ್ಲಾಗೆ. ಸರಿ ಆಯ್ತು ತಗೊಳ್ಳಿ, ಹೋಗು. ಬಿತ್ತನೆ ಬೀಜ ಹಾಕಿ ನಾಟಿ ಮಾಡುವಾಗ ನಿಮಗೆ ಹೇಳ್ತೀನಿ, ಯಾರು ಮಿಸ್ ಮಾಡಲ್ಲ. ಮತ್ತು ಈ ಸಲ ಹೇಳ್ಬಿಡವ, ಸ್ವಲ್ಪ ದೂರ ಇದೆ ಮತ್ತು ಹೊರದು ನೀನೇ ನೋಡಿ ಅಲ್ಲ ಗದ್ದೆಯ, ಸ್ವಲ್ಪ ದೂರ ಇದೆ. ಮತ್ತು ಅಲ್ಲಿ ಬಂದು ಕಿರಿಕ್ ಮಾಡೋರು ಮತ್ತು ಆಳುಗಳು. ಇಲ್ಲ ತಗೊಳಕ್ಕ, ಗೊತ್ತು. ಸಲ ಮಾಡ್ತೀವಲ್ಲ ನಾವೇ, ಅದೇ ಬ್ಯಾಚ್. ನಾವೇನು ಹೊಸಬ್ರೇನು ಆ್ಯಡ್ ಮಾಡ್ಕೊಂಡಿಲ್ಲ, ಅದೇ ಬ್ಯಾಚ್. ಹೇಳ್ತೀನಿ ತಗೋ, ಮತ್ತು ನಮಗೆ ಹೇಳಿ, ಮತ್ತೆ ಮಿಸ್ ಮಾಡಬೇಡಿ. ಮತ್ತು ಅಲೆ ಸಣ್ಣ 100 ರೂಪಾಯಿ ನೋಡು, ಈ ಸಲ ಹೆಚ್ಚಿಗೆ ಹಾಕ್ಕೊಡ್ತೀಯಾ ಏನು ಅಂತ.
ಈ ಮಳೆಗಾಲದಲ್ಲಿ ಬೆಳೆ ಬರೋದೇ ಕಷ್ಟ ಆಗಿದೆ ಕಣವ್ವ. ನೋಡೋಣ ತಗೊಳ್ಳಿ, ನೀವು ಬಂದು ಮಾಡಿ ಆಗ ಮಾತಾಡೋಣ ತಗೊಳ್ಳಿ. ಸರಿ ಆಯ್ತು ಕಣಣ್ಣ, ನೋಡಿ ಹಾಕ್ಕೊಡು ಒಂಚೂರು. ಸರಿ ಅಕ್ಕ, ಬರ್ತೀನಿ. ಸರಿ ಆಯ್ತು ಕಣೆ, ಹೋಗ್ಬಾ. ಬಂದವ್ರ ಮುಂದೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ನಿಂಗೆ? ನಾನೇನು ಮಾತಾಡಿದ್ನಮ್ಮಿ, ಏನೋ ಬಾಯಿ ತಪ್ಪು ಹೇಳ್ದೆ ಬಿಡು ಅತ್ಲಾಗಿ, ಅದನ್ನೇ ಈಗ ಸೀರಿಯಸ್ ಆಗಿ ತಗೋಬೇಡ. ಮಳೆ ಒಳಕೊಳ್ತು, ಈಗಾದರೂ ಹೋಗು, ಛತ್ರಿ ಗಿತ್ರಿ ಎತ್ಕೊಂಡು ಹೋಗತ್ಲಾಗೆ, ಮನೆಯಲ್ಲೇ ಕೂತ್ಕೊಂಬೇಡ. ಸರಿ ಆಯ್ತು, ಹೋಗ್ತೀನಿ. ಬರೋ ಅಷ್ಟ್ರಲ್ಲಿ ಚಾ ಮಾಡಿ ಇಟ್ಟಿರು ಮತ್ತ, ಅಲ್ಲಿಂದ ಬಂದು ಚಾ ಮಾಡು ಅಂತ ಅನ್ನಂಗಿಲ್ಲ ನೋಡು. ಈಗ ಗದ್ದೆಗೆ ಹೋಗ್ತೀವಿ ಮತ್ತೆ. ಮಾಡ್ತೀನಿ. ಹೋಗ್ತಾ ಇರೋದೇ ಗದ್ದೆಗೆ, ಅದು 3 ದಿನ ಆದಮೇಲೆ ಈಗ ಹೋಗ್ತೇನೆ. ಅದರಲ್ಲೂ ಟೀ ಮಾಡಿಕೊಡ್ಬೇಕಂತೆ. ಬಂದ ತಕ್ಷಣ ಮಾಡ್ತೀನಿ ತಗೊಳ್ಳಿ. ಸರಿ, ನೀವೇನು ನೋಡ್ತಾ ಇದ್ದೀರಾ? ನಿಮ್ಮೂರಲ್ಲೂ ಹಿಂಗೆ ಮಳೆ ಹುಯ್ತದಾ? ಉಳಿಗಿಳು ಕೊಟ್ಟರೆ ಮತ್ತೆ ಕೆಲಸನೂ ಮಾಡಿ, ಮತ್ತೆ ಬೆಚ್ಚಿಗೆ ಮಳೆ ಬರ್ತಿದೆ ಅಂತ ಮಳ್ಕೊಬೇಡಿ ಮತ್ತೆ. ಸರಿನಾ? ಹೋಗಿ ಕ್ಯಾಮಿಗೆ ಇದ್ರೆ ನೋಡಿ, ನಾನು ನಾಳೆ ಬರ್ತೀನಿ ಒಂದು ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಬರ್ತೀನಿ, ಸರಿನಾ? ಬಾಯ್. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಪಕ್ಕದಲ್ಲೇ ಇರುವಂಥ ಗಂಟೆನೂ ಬಾರಿಸಿ. ಹೊಸ ಚಾನಲ್ ಆಗಿದೆ, ಅದಕ್ಕೆ ಕೇಳ್ತಾ ಇವ್ನಿ ಅಷ್ಟೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬರ್ತೀನಿ.